ವಾಗ್ಮಿಗಳಾಗಿರ್ತಕ್ಕಂತಹ ಒಳ್ಳೆ ಜ್ಞಾನಿಗಳಾಗಿರ್ತಕ್ಕಂತಹ ನನ್ನ ಸಹೋದರ ಪ್ರಶಾಂತ್ ಗುರುಜಿಯವರಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಹಾಗೂ ಇನ್ನು ನಮ್ಮ ಗೋಕಾಕ ತಾಲೂಕಿನ ಸಮೀಪಹಳ್ಳಿ ರಾಜಾಪುರಗಳು ಕೂಡ ಒಂದ್ ನೋಡಿ ಯಾವ ಕಾಯನದಾಗ ಕೆಸರಿನ ಕಮಲ್ ಹೆಂಗ್ ಮುಖ ಎಕಡೆ ಮಾಡ್ತೈತಿ, ಸೂರ್ಯನ ಕಡೆ ಮಾಡ್ತೈತಿ, ಕಮಲ್ ಏನ್ ಹುಟ್ಟಿರ್ತೈತಿ ಕೆಸರಿನ ಹುಟ್ಟಿರ್ತೈತಿ ಅಂತ ರಾಜಾಪುರ ಹಳ್ಳಿ ಒಳಗೆ ಬಿಟ್ರು ಕೂಡ ಕಮಲ್ ಹೂ ಎಕಡೆ ತಿನ್ನೈತೆ ಅಂದ್ರೆ ರೈತರ ಕಡೆ ಮೋದಿ ಮಾಡ್ಬೇಕಂತಂದ್ರೆ ಅಂತ ಸಹೋದರ ಜೀವನಾಪುರ ಕೂಡ ನಾನು ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇನ್ನು ವೇದಿಕೆ ಮೇಲೆ ಅವರಿವರೆನ್ನದೆ ಹಾಗೂ ನಮ್ಮ ಮಾತಾಶ್ರೀ ಸಂಗಮ ತಾಯಿಯವರು ಅವ್ರು ನಮ್ಗೆ ಒಂದು ಒಳ್ಳೆ ನೆಂಟು ಅಂತ ಮಾತಾಶ್ರೀಯವರು ಫೋನ್ ಎತ್ತಿದ ತಕ್ಷಣ ಬಂದ್ರು, ಅವ್ರಿಗೂ ನಾನು ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇಲ್ಲಿಂದ ಇರ್ತಕ್ಕಂಥ ಬೇರೆ ಬೇರೆಗಳಿಂದ ಆಗಿರ್ತಕ್ಕಂಥ ಅವರಿವರೆನ್ನದೆ ಎಲ್ಲಾ ಶರಣು ಜನರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ನೀವು ದೇವರಂಗೆ ಚಪ್ಪಾಳಿ ಹೊಡ್ಯಾಕಂದ್ರೆ ಸಾಕು ಬಿಡ್ರಿ ಅಂದಂಗ, ಸಾಕು ಬಿಡ್ರಿ ಹಸು ಆಗೈತಿ ಊಟ ಮಾಡ್ತೇವೆ ಅಂದಂಗ ಅದು ಕಲ್ತಾರ ನಾವ್ಯಾಕ್ ಬಿಡೋನು ಇರ್ಲಿಯಪ್ಪ ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಈ ಸದ್ಯ ಒಂದು ತಪ್ಪಿ ಕಾರ್ಯಕ್ರಮ ಇಟ್ಟು ಹೋಗ್ಬೇಕು, ಅದನ್ನ ಮುಗಿಸಿ ಮತ್ ಸಾಯಂಕಾಲ ಬಗಳಿಗೆ ಒಂದು ಕಾರ್ಯಕ್ರಮ ಇಟ್ಟು ಹೋಗ್ಬೇಕು. ಆದ್ರೆ ಹೆಂಗಿರ್ತಂದ್ರ ತಾಯಿ ಮಕ್ಕಳ ಸಂಬಂಧ ಅಂದ್ರ ನಾ 20 ವರ್ಷ ಆದ್ರೆ ಎಂದೂ ಪ್ರವಾಸ ಮಾಡೋ ರೂಢಿನ ಇಲ್ದಾನೆ, ಬಂದಿದ್ದ ರೂಢಿ ಪ್ರವಾಸ ಮಾಡೋದು. ಅಚಾನಕ್ ನಾ ಉಳಿವಿ ಗೊಂದರ್ಮುಖ ಹೋಗ್ಬೇಕಂತ ಓದ್ತಿ ಹೋಗಿ ಇವತ್ತೊಂದು ದಿನ ಮತ್ತೆಲ್ಲ ಕಲ್ಲೂರ್ದು ಮುಗಿಸ್ಕೊಂಡು ಸಾಯಂಕಾಲ ಬರ್ಬೇಕಂತ ವಿಚಾರ ಇತ್ತು. ಆದ್ರೆ ಇವತ್ತು ನಾ ಇಲ್ಲಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈ ಕಡೆನೆ ಯಾಕೆ ಬನ್ನಿ ಅಂತಂದ್ರ ಇದು ರೈತರ ಸಮಾವೇಶ ಐತಿ, ನಮ್ಮ ಚಿರಂಜೀವಿ ನನ್ನ ಸಹೋದರ ಇವತ್ತು ಶಶಿಕಾಂತ್ ಗುಂಡಿ ಬರಬೇಕಂತ ಹೇಳಿದ್ರು. ಪ್ರೋಗ್ರಾಮ್ ಬಿಟ್ಟು ಕಡೆ ಬನ್ನಿ, ಯಾಕಂದ್ರ ಅದು ಪ್ರೀತಿ, ಅಲ್ಲಿ ಒಳ್ಳೆ ಸಂಬಂಧ ಇರ್ತದೆ, ಒಳ್ಳೆ ಬಾಂಧವ್ಯ ಇರ್ತದೆ. ಅದಕ್ಕ ನಾವು ಹೊರತು ಮಾತಾಡೋದಲ್ಲ, ಒಂದು ಮಾತು ಹೇಳಿ ಮುಗಿಸ್ಕೊಂಡು ಶಾಂತ ಗೆದ್ಕೊಂಡು ಒಂದು ದಿನ ಭೂಮಿ ಮೇಲೆಲ್ಲ ಎಲ್ಲಾ ತರದ ಎಲ್ಲಾ ಗಿಡಗಳು ಬೆಳೆದಿತ್ತು. ಸಾಕಷ್ಟು ದೊಡ್ಡ ದೊಡ್ಡ ಮರಗಳಿದ್ದು, 10,000 ಮಂದಿ ನೆರಳ ಕೊಡುವಂತ ಗಿಡಗಳಿದ್ದು, ಬಹಳ ಗಿಡ ಇತ್ತು. ಅದ್ರೊಳಗೆ ಒಂದು ಸಣ್ಣ ಗಿಡನು ಇತ್ತು, ಬೆಳ್ಳಿ ಬಿಟ್ಟದ ಗಿಡ ಇತ್ತು, ಅಂತಂತ ನಾನಾ ತರ ಸಣ್ಣ ದೊಡ್ಡ ಎಲ್ಲಾರ ಮನೆ ಕಾಡಿನ ಗಿಡಗಳಿತ್ತು. ಒಂದು ದಿನ ಭೂದೇವಿ ವಿಚಾರ ಮಾಡಿದಂತೆ, ಏನಂತ ವಿಚಾರ ಮಾಡಿಲ್ಲ ಅಂದ್ರ ಎಲ್ಲಾ ಗಿಡಗಳು ಸಾಕಷ್ಟು ಬೆಳೆದು ನಿಂತಿದಾವು, ಇದ್ರಾಗ ಯಾವ್ದಾರ ಗಿಡಕ್ಕೆ ಒಳ್ಳೆ ಬುದ್ಧಿ ಐತೇನಾ, ಒಳ್ಳೆ ವಿಚಾರ ಮಾಡ್ತೇನಾ, ಯಾರ್ಯಾರ ಆಶ್ರಯ ಕೊಡೋ ಮನಸ್ಸು ಐತೇನಾ ಅಂತ ಹೇಳಿ ಭೂದೇವಿ ನಾನು ಮುದುಕಿ ವೇಷದಾಗ ಎಲ್ಲಾ ಗಿಡಗಳನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ದೊಡ್ಡ ದೊಡ್ಡ ಬರೋದ್ ಕಡೆ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ ಹಣ್ಣು ಹಾಕಲು ಮುದುಕಾಯಿ ತಲೆಯಾನ ಕೂದಲ ಬಿಳಿ ಮಾಡ್ಕೊಂಡ ಇಂತ ಒಂದು ದೊಡ್ಡ ಆಲದ ಮರಕ್ಕೆ ಹೋಗ್ತಂತ. ಮಲವೇ ನಾನು ವಯಸ್ಸಾದ ಮುದುಕದನು, ಬಿಸಿಲು ಬಹಳ ಐತಿ, ನನಗ್ ನೀ ಆಶ್ರಯ ಕೊಡ್ತೇನ ಅಂತ ಕೇಳಿದ. ಆ ಮರ ಹೇಳ್ತಂತ ನಾನ್ ನಿನಗೆ ಆಶ್ರಯ ಕೊಡೋಂಗಿಲ್ಲ. ಹೌದು, ಎಷ್ಟು ಸುಧಾರ್ತಿದ್ರೆ ಏನಾದ್ರು ಆಶ್ರಯ ಕೊಡೋ ಮುಂದೆ ಅದಕ್ಕಿಲ್ಲ. ಆಗ ಇನ್ನೊಂದು ದೊಡ್ಡ ಹುಣಸಿ ಮರ ಇತ್ತು, ಅಲ್ಲಿ ಹೋತು, ಆಲದ ಮರಕ್ಕೆ ಹೋತು, ಅರಳಿ ಮರಕ್ಕೆ ಹೋತು, ಎಲ್ಲಾ ಮರಗಳು ಅದೇ ಹೇಳಿದ್ರು. ಕಾಯಿ ಬಿಡಾಕತ್ತಿದ್ದು ಆ ಮುದುಕಿನ ಅದನ್ನೇ ಅಂತ ದಾನ ಮಾಡಿದ್ರು, ಅದೇ ನಮನ ಮಾಡ್ಬೇಕು ಅಂತ ಆವ್ ತಿಳ್ಕೊಂಡು ಯಾವ ಆಶ್ರಯ ಕೊಡ್ಲಿಲ್ಲ. ಇನ್ನೇನು ಗೇರ್ ದಾಡ್ಬೇಕಂತೇಳು ಆ ಕಡೆಯಿಂದ ಗಿಡದ ಮ್ಯಾಗ ಗನಿಗೆ ಒಂದು ಗಿಡ ಬೆಳೆದಿತ್ತು. ಆ ಗಿಡ ಹೆಂಗಿತ್ತಂದ್ರ ಅವನ ಆ ಗಿಡ ಇತ್ತು, ಅದಕ್ಕೊಂದು 4-5 ಬೆಳಕಿತ್ತು, ಎಲೆ ಇತ್ತು. ಅದು ಎಲೆ ಇತ್ತು, ಇನ್ನೊಂದು ಇದ್ದ ಕೇಳ ದಕ್ಷಿಣ ಹೋದ್ಲಂತ, ಗಿಡವೇ ನೀನು ಬಹಳ ಸಣ್ಣ ಗಿಡ ಅದಿ, ಇಷ್ಟು ಮಂಜಾಗದಿ ಸಣ್ಣ ಗಿಡ ಅದಿ, ನೀ ಏನಾರ ನನಗೆ ಸ್ವಲ್ಪ ಹಣ್ಣಾಗ ಮುದುಕಿಗೆ ಆಶ್ರಯ ಕೊಡ್ತೇನ ಅಂತ ಕೇಳ್ತ. ಆಗ ಗಿಡ ಹೇಳ್ತಂತ, ಎಂತೆಂತ ದೊಡ್ಡ ದೊಡ್ಡ ಗಿಡ ಅದಾವಂದ್ರು ಯಾರು ನಿನಗೆ ಆಶ್ರಯ ಕೊಟ್ಟಿಲ್ಲ, ಯವ್ವ ನಿನಗೆ ಆಶ್ರಯ ಕೊಡೋ ಶಕ್ತಿ ನನಗಿಲ್ಲ. ಆದ್ರೆ ನಾ ಒಂದಿಷ್ಟ ಸಣ್ಣ ಬಿದ್ರ ಗಿಡ ಅದಾನೆ, ಅದಕ್ಕೆ 4 ಎಲೆ ಅದಾವ, ಎಲ್ಲಾ ಮುಗಿಸ್ಕೊಂಡು ಈಗ ನಾ ಬೈಕಿ ನಿಂದಿರ್ತಾನೆ, ಅದ್ರ ಮ್ಯಾಲ ಪಡ್ಕೊರುವಾಗ ನನಗೆ ಆಶ್ರಯ ಮಾಡಿ ತಲೆ ಮೇಲೆ ಧೈರ್ಯಾಗಿ ನಿಂದಿರ್ತಾನೆ. ನೋಡ್ರಿ ಆ ಆಶ್ರಯ ಕೊಟ್ಟಂತ. ಆಗ ಆ ವಯಸ್ಸಾಗಿರ್ತಕ್ಕಂತ ಹೆಣ್ಮಗಳೇನಿಲ್ಲ ಎಲ್ಲಾ ಗಿಡಗಳಿಗೆ ಹೇಳಂತ, ಸಾಕ್ಷಾತ್ ಭೂದೇವಿ ಇದ್ಲಂತ, ಸಾಕ್ಷಾತ್ ಭೂದೇವಿ ಇದ್ಲಂತ ಹೇಳಂತ, ಯಾವ ಗಿಡನು ಹಣ್ಣು ಕೊಡಬಾರ್ದು, ಕಾಯಿ ಕೊಡಬಾರ್ದು, ಯಾವ ಹೆಂಗದ ಹಂಗ ಇರ್ಲಿ, ನೀ ಸಣ್ಣದಿರುವಲ್ಲಿ ಯಾಕೆ, 4 ಗರಿ ಇರುವಲ್ಲಿ ಯಾಕೆ, ನಿನ್ಗೆ ಒಳ್ಳೆ ಮನಸ್ಸು ಐತಿ, ಒಳ್ಳೆ ಹೃದಯ ಐತಿ, ಹಸ್ತವ್ರಿಗೆ ಅನ್ನ ಕೊಡೋ ಬುದ್ಧಿ ಐತಿ, ಕುಟ್ರೋರಿಗೆ ನೆಳ ಕೊಡೋ ಮನಸ್ಸು ಐತಿ ಅಂದ ಯಾವತ್ತ ಇವತ್ತಿಂದ ಯಾವ್ದಕ್ಕೂ ಆಶೀರ್ವಾದ ಮಾಡುದಲ್ಲ, ಇವತ್ತಿಂದ ನೀ ಒಣ ಕಟ್ಟಿಗೆ ಆಗಬೇಡ, ಕಬ್ಬಾಗಂತ ಹೇಳಿ ಆಶೀರ್ವಾದ ಮಾಡಿ. ಆ ಕಬ್ಬಾಗಂತ ಏನು ಆಶೀರ್ವಾದ ಎದಕ್ಕೆ ಮಾಡಿದ್ಲು ಭೂದೇವಿ, ಕಬ್ಬಿಗೆ ಆಶೀರ್ವಾದ. ಒಣ ದಂತ ಹೋಗಿ ಕಬ್ಬಾಗ ಅದು ಎಲ್ಲಾರ್ಗೂ ಬೆಲ್ಲ ಕೊಡಾಕ ಇತ್ತು, ಎಲ್ಲಾರ್ಗೂ
ಒಂದ್ ದಿನ ಹೆಂಗ ಬರ್ತೈತಂದ್ರ 1 ಎಕರೆ ಹೊಲ ಇದ್ರ ಮಾರಿ 30 ಲಕ್ಷ ಹೋಗೋದು ನೌಕರಿಗೆ ಹೆಚ್ಚು ಅವ್ರ ಕೈಯಾಗ ಕೂಲಿ ಆಗಿ ಬದುಕೋಕ್ಕಿಂತು ನಮ್ಗೆ ಎದಕ್ ಬೇಕಾಗಿತ್ತ ನೌಕರಿ ಕೊಟ್ಟರು ಹೋಗುದು ಅಂತೇಳಿ ಎಲ್ಲರೂ ರೈತರಾಗ ಪಾಳೆ ಬರ್ತಿರ್ತಾರೆ. ಅದಕ್ಕೆ ಶರಣರು ಒಂದು ಮಾತು ಹೇಳ್ತಾರೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಶ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಅಂತ ಹೇಳ್ತಾರೆ. ಸಾಧುಗಳ ಸಂರಕ್ಷಣಕ್ಕಾಗಿ ದುಷ್ಟರ ಸಂಹಾರಕ್ಕಾಗಿ ನಾ ಯುಗ ಹುಟ್ಟಿ ಬರ್ತಕ್ಕಂಥ ಪರಮಾತ್ಮ ಹೇಳಿದಾನಂದ್ರೆ ಅಧರ್ಮ ಎಲ್ಲಾ ಕಡೆ ತಾಂಡವ ಆಡುವಾಗ ಧರ್ಮಕ್ಕಾಗಿನ ಇಂಥ ಯುವ ಶಕ್ತಿಗಳು ಹುಟ್ಟಿ ಬರ್ತಾವಂದ್ರೆ ಅದರೊಳಗೆ ಏನೋ ಮಾತಿಲ್ಲ. ಆದ್ರೆ ಒಂದು ತಲೆಯಾಗಿರ್ಲಿ, ಯುವ ಶಕ್ತಿಗಳು ಹುಟ್ಟಿದಾವ ಅಂತ ಹೇಳಿ ಅದ್ರ ಮುಂದೆ ಮಾಡಿ ನಮ್ಮ ಹೆಂಡ್ರ ಮಕ್ಕಳ ಅಂತ ಹೇಳಿ ನಾವು ಮನ್ಯಾಗ ಕೊಂಡ್ರದ್ ಬಿಟ್ಟು ಆ ಶಕ್ತಿ ಧರ್ಮದ ಕಾರ್ಯಕ್ಕೆ ಮುಂದಾಗಬೇಕಂದ್ರೆ ನೀವೆಲ್ಲರೂ ನಿಮ್ಮ ಬಡಿ ನಾಳೆ ಪಾರಾಣೆ ಬಿಡುದು ಬ್ಯಾಡ, ಬರೀ 4% ಬಿಡ್ರಿ ನೀವು, ಸಮಾಜ ಕಲ್ಯಾಣ ಆಗ್ತದೆ ನಮ್ಮೆಲ್ಲ ಸಹೋದರ ತಲೆಯಾಗಿರ್ಲಿ. ಅದಕ್ಕೆ ಒಂದು ಉದಾಹರಣೆ ಏನಂತಂದ್ರ ನೋಡ್ರಿ, ಕಂಟಿನ್ಯೂ 5,000 ಮಂದಿ ಕಾರ್ಯಕ್ರಮ ನಮ್ಮ ಶಶಿಕಾಂತ್ ಗುರುಜಿಗೆ, 10,000 ಮಂದಿ ಕಾರ್ಯಕ್ರಮ, ಪ್ರತಿ ದಿವಸ 4 ಕಾರ್ಯಕ್ರಮ. ಮಾನ್ಯನ ಗೋಕಾಕ್ ಜ್ಞಾನ ಮಂದಿರ ಕರೆದಾಗ ಯವ್ವ ನೀನ್ ಕರ್ದಿನ ಬರ್ತು 3 ತನ ಟೈಮ್ ಆಯ್ತು, ಮುಂದೆ 5,000 ಮಂದಿ ಸೊಗದಾಗಿ ಕೊಡಿ ಅಂತ ಹೋಗ್ತದೆ. ಯಾಕೆ ಬಂದಂದ್ರ ಅಲ್ಲಿ ತಾಯಿ ಮಕ್ಕಳ ವಾತ್ಸಲ್ಯ ಐತೆ, ತನ್ನ ಕೆಲಸ ಬಿಟ್ಟು ಹೋಗಬಾರ್ದು. ಇವತ್ತು ನಾವು ಒಂದು ಮಾತು ಬರ್ಬೇಕಪ್ಪ ಅಂತ ನಮ್ಮ ಸಹೋದರೆಲ್ಲ ಹೇಳಿದಾಗ ಡೈರಿ ನೋಡಿ ಹೇಳ್ಬಿಟ್ರು, ಮನ ದೊಡ್ಡಸ್ತನಕ್ಕಿಲ್ಲ ನೋಡ್ರಿ. ಯಾರೊಬ್ರು ಬಂದ ಕುರ್ಸಿ ನಾಯಕೊಂಡು ಅಂತ ತಿಳ್ಕೊಂಡಿರ್ತಾರೆ. ಯಾವ ಭೂಮಿ ಮೇಲೆ ಶಂಕರ ಆಗ್ಬೇಕಂತ ನಾವು ಮೊದಲು ಕಿಂಕರ್ ಆಗಾಕ್ ಕಲಿಬೇಕು. ಹಂಗ ಇಲ್ಲೆಲ್ಲ ಕಿಂಕರ್ ಐತೆ ಅಂತ ಹೇಳಿ ನೀವೆಲ್ಲರೂ ಕೂಡ ಅವ್ರನ್ನ ಶಂಕರ್ ಮಾಡಿ ಕೂರಿಸಿದ್ದಾರೆ. ಅದು ನೀವು ಕೊಟ್ಟೇನ. ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಕೇವಲ 8 ವರ್ಷದ ಬಾಲಕ ತಾಯಿ ಅನ್ನ ಹಾಲ ತುಪ್ಪ ಕಲಿಸಿರು, ಸಮೀಪ ಕರೆದು ಮಗನ ಬೇಯ್ತಿರು, ತುತ್ತು ಮಾಡಿ ಬಾಯಾಗ ಹಾಕಕ್ ಕೊಟ್ಟಳು. ಆ ಮಗ ಅನ್ನ ಹಾಲ ತುಪ್ಪ ಏನ್ ಮಾಡ್ತಂದ್ರೆ ಸರದಿ ಜೋರಾಗಿ ತಾಯಿ ಒಂದು ತಾಸಕ್ಕೆ ಹೋಗಿತ್ತು. ಸರಿತು ಹೋಗಿತ್ತು, ಆ ಕಡೆಯಿಂದ ಇಂತ ಒಂದು ಸಣ್ಣ ಕೊಂಡಿತ್ತು, ಬರಾಬರ ಹೋತು, ಒಂದು ವೈರ್ ಇತ್ತು, ಅದನ್ನ ತಗೊಂಡು ಕಡಿದು ಬಿಟ್ಟು ಕಡಿತು. ಅಂತ ಬ್ರಿಟಿಷ್ ಸರ್ಕಾರದೊಳಗೆ ಅವ್ರ ಪರ್ಮಿಷನ್ ಯಾರು ಒಂದೇನು ಮುಟ್ಟು ಹಂತದಿರ್ಲಿಲ್ಲ. ಇದನ್ನ ಯಾರು ಕಡಿದ್ರು ಅಂತ ಹೇಳಿ 500 ಜನ ಬ್ರಿಟಿಷರು ಬಂದ್ರು. ಬಂದು ಯಾರು ನೋಡ್ರಿ ಅಂದ್ರೆ ಹುಡುಗ ಕಡ್ದಿತ್ತು. ಆ ಹುಡುಗನ್ನ ನೋಡಾಕತ್ರ ಅಂತ 500 ಜನ ಬಂದು ನೋಡ್ರಂತ. ಆ 500 ಜನರನ್ನ, ಆ 500 ಜನ ಬ್ರಿಟಿಷರನ್ನ ಕೇವಲ 8 ವರ್ಷದ ಬಾಲಕ ದುರ್ಗುಟ್ಟು ನೋಡುವಾಗ ಬ್ರಿಟಿಷರ್ ತಿಳ್ಕೊಂಡಂತ ಭಾರತ ದೇಶದೊಳಗೆ 8 ವರ್ಷದ ಬಾಲಕ ನಮ್ಮನ್ನ ಯಾವಾಗ ದುರ್ಗುಟ್ಟು ನೋಡಕ ಬಂದ್ರೆ ಯಾವತ್ತ ಇನ್ನು ಭಾರತ ಭೂಮಿಯೊಳಗೆ ಮಾಡಿ ಬಿಟ್ಟ ತಂದ ತಿಳ್ಕೊಂಡ್ಬಿಟ್ರೆ ಅಂತ ಅವತ್ತು ಮಾಡಿಸ್ಕೊಂಡು ಅದಕ್ಕೆ ಹೇಳ್ತಾರೆ, ಸೌಂಡ್ ಮೈಂಡ್ ಸೌಂಡ್ ಬಾಡಿ. ಸದೃಢವಾದ ಸೇರಿದವ್ರು ಮಾತ್ರ ಸದೃಢವಾದ ಮನಸ್ಸು ಕಲಿಸಿರ್ತೈತಿ. ಕರೆ ತಾಯಿ ಹಾಲು ಕುಡಿದ್ರೆ ಇಂತ ಮಾತಾಡಕ್ ಬರ್ತದೆ. ಸುಮ್ಮನೆ ಇಲ್ಲೇ 4 ದುಡ್ಡು ಕೊಟ್ರೆ ಇತ್ತು ಹೋಗುದು, ಅಲ್ಲೇ 4 ದುಡ್ಡು ಕೊಟ್ರೆ ಆತ್ ಹೋಗುದು, ಏನೇನು ಮಾಡುದು, ಏನೇನು ಮಾತಾಡುದು. ಅದಕ್ಕೆ ನಿಮಗೆ ಶಕ್ತಿ ಯಾವಾಗ ಪ್ರವರ್ತಾರ ಆಗ್ತದೆ ಅಂತಂದ್ರೆ ಕಟ್ಟಿ ಮೇಲೆ ಬಂದು ಉಸಾಬರಿ ಮಾಡೋದು ಬಂದ್ ಮಾಡ್ರಿ, ಧ್ಯಾನ ಮಾಡ್ರಿ, ನಾಳೆ ಬೆಳಕಾಗ್ಬಿಟ್ಟು ಇಂಥ ಶಶಿಕಾಂತ್ ಗುರುಗಳ ಮನೆಗೆ ತಯಾರಾಗಿರ್ತಕ್ಕಂಥ ಆಸೆ ನಾವು ವ್ಯಕ್ತಪಡಿಸ್ತೇವೆ. ಇವತ್ತಿನ ದಿವಸ ನಮ್ಮ ಹೆಣ್ಮಕ್ಳು ಕುಂತ ಹೆಣ್ಮಕ್ಳ ಮೇಲೆ ಮಾತ್ರ ಹೇಳ್ತದೆ. ನಮ್ಮ ಹೆಣ್ಮಕ್ಳು ಕಟ್ಟಿ ಮೇಲೆ ಕುಂತ 6 ತಿಂಗಳು ಉಸಾಬರಿ ಮಾಡೋದು ಬಂದ್ ಮಾಡಿ ಧ್ಯಾನ ಮಾಡಕತ್ರ ಪ್ರತಿ ಮನೆ ವಿವೇಕಾನಂದ ಮಕ್ಕಳು ಹುಡ್ತಾರೆ. ನೀವೆಲ್ಲರೂ ಹೆಣ್ಮಕ್ಳು ಧ್ಯಾನ ಮಾಡಿ. ನೀವು ನಮ್ಮ ಹೆಣ್ಮಕ್ಳು ಕೇಳಬಹುದು, ನಿಮಗೇನ್ರಿ ದಗದಲ್ಲಿ ಆರಾಮ್ ಕುಂತಿರ್ತಾರೆ ಕಾರ್ನಾಗ ಅಡ್ಡಾಡ್ಕೋತ, ನಮ್ದೆಲ್ಲ ಗಂಡ ಮಕ್ಕಳ ಎತ್ತ ಕತ್ತಿ ಬಾಳೆದ ಅಂತಂತಾರೇನ ನಿಮ್ಗಿಂತ ಪ್ರಾಚ ಬಾಳೆ ಮಾಡ್ಕೊಳಾಗ ಸಂಚಾರಕ್ಕೆ ಅವೇ ಇರ್ತೈತಿ. ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಮಾತನ್ನು ಹೇಳ್ತೇನೆ, ಧ್ಯಾನ ಹೆಂಗ್ ಮಾಡ್ರಂದ್ರ ಒಂದ್ ರೊಟ್ಟಿಗೊಮ್ಮೆ ಓಂ ನಮಃ ಶಿವಾಯ ಅಂದ್ರೆ ಜಾತಿ ಮಾಡಿ ನಾವು ಜಗತ್ತೆಲ್ಲ ಕೆಡಿಸಿಟ್ಟಿದ್ದೇವೆ, ನಮ್ಮನೊಳಗ ಪ್ರೀತಿ ಕಳ್ಕೊಂಡಿದ್ದೇವೆ. ಇವತ್ತಿನ ದಿವಸ ಜಾತೆಲ್ಲ ಜಗತ್ತು ಬೆಳೆಸಿ ಅವನು ಕಂಡ್ರೆ ಅವಾಗ ಆಗೋಂಗಿಲ್ಲ, ಅವ್ನು ನೋಡ್ ತಕ್ಷಣ ಇವ್ನು ಆಗೋದಿಲ್ಲ. ಅವ್ನು ನೋಡ್ದಾಗ 4 ಇಂಚು ನೀರು ಬಿದ್ದ ಇವ್ನು ಸಮಾಧಾನ ಇಲ್ಲ, ಇವ್ನು ಹಿಂಗ್ ಚಂದ ರಚಿಸಿರು ಅಂದ್ರೆ ಆಟಿಗೆ ಸಮಾಧಾನ ಇಲ್ಲ. ಈ ಮನಸ್ಥಿತಿ ಎಲ್ಲ ಹೋಗಿ ನುಡಿದಂತೆ ಇದೇ ಜನ್ಮ ಕಡೆ ಅಂತ ಹೇಳಿ ನಾನು ಬಹಳ ಚಂದ ಮಾತಾಡಕ್ಕಂತ ನೀವು ಚಪ್ಪಾಳಿ ಮಾಡಿದ್ರು, ನೀವು ಚಪ್ಪಾಳಿ ಮಾಡಿದಂತ ನಾ ಮಾತಾಡ್ಬೋದು. ನಿಮ್ಮನ್ನ ನಮ್ಮನ್ನ ಅಳಿದು ಎಷ್ಟು ಕಲೆ ಎಷ್ಟು ಬದುಕು ಮ್ಯಾಲ ಒಂದು ಶಕ್ತಿ ಇರ್ತದೆ, ಆ ಶಕ್ತಿ ನೋಡ್ಬೋದು ಎಲ್ಲರೂ. ಇವತ್ತಿನ ದಿವಸ ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತಾರೆ. ಏನಪ್ಪಾ ಅಂತಂದ್ರ ಕೇವಲ ತಾಯಿಂದಿರೇ ನಿಮ್ಗೆ ಅರ್ಥ ಮಾಡಿ ಏನಂದ್ರ ರೊಟ್ಟಿ ಬಡಿಯುವಾಗ ಒಮ್ಮೆ ನಿಮ್ಗೆ ಯಾವ ದೇವ್ರ ಮೇಲೆ ಪ್ರೀತಿ ಅಂತ ದೇವ್ರ ನಮಸ್ಕಾರ ಮಾಡಿ. ಕೆರಿ ಹಳ್ಳ ಬಾವಿ ಎಲ್ಲ ಏನು ಕೂಡ್ತಾವ ಅಂದ್ರೆ ಸಮುದ್ರನ ಕೂಡ್ತಾವ. ರೊಟ್ಟಿಗೊಮ್ಮೆ ಓಂ ವಿಶ್ವ ಅಂತ ಧ್ಯಾನ ಮಾಡ್ರಿ. ಚಪಾತಿ ಮಾಡುವಾಗ ಧ್ಯಾನ ಮಾಡ್ರಿ. ಕುಂಡಿಪ್ಪಲ್ಲಿ ಎಲೆ ಇರ್ತಾವ, ಅದನ್ನ
ಹೆಣ್ಮಕ್ಳಿಗೆ ತಿನ್ನಾಕ್ ಕೊಟ್ರೆ ಗಂಡ ಸೇರೋದಕ್ಕೆ ಹೋಗಿ ಬಂದ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಸಾಕಷ್ಟು ಕಲೆ ಇತ್ತು. ಸರಿ ಅವ್ರಿಗೆ ಹೇಳಂತ ನೀವು ಚಪ್ಪಾಳಿ ಹೊಡಿ ಬ್ಯಾಡ್ರಿ ಹಿಡ್ಕೊಂಡು ಹೇಳೋದಕ್ಕೆ ಏನಂತ ಕೇಳ್ತಾರೇನ? ಹೊಲದಾಗ ಕಬ್ಬು ಬೆಳಿತಿರ್ತಾರೆ, 1 ಎಕರೆ ಹೊಲ ಐತಿ, 1,000 ಗಣಿಗೆ ಆಗಿರ್ತಾವ. ಒಂದೊಂದ ಕಬ್ಬಿಗೆ ಒಂದೊಂದೇ ಓಂ ನಮ ಶಿವಾಯ ನಿಮ್ಮ ದೇವರ ಮನೆ ಕುಲದೇವ್ರ ನೆನೆಸ್ಕೋತ 1 ಎಕರೆ ಕಬ್ಬು ಬೇಕ್ರಿ. ಕಲಿಯುಗದಾಗ ಗೋಪುರದ ಬಳಿ ಬೆಳಿ ಬರಲಿಲ್ಲ ಅಂದ್ರೆ ನನಗೆ ಸಾಲೇದು. ಧ್ಯಾನ ಮಾಡ್ಕೊಂತ ಕಾಯಕ ಮಾಡ್ರಿ. ಇಲ್ಲಿಂದ ಬೆಳಗಾವ್ ಹೊಂಟಿದಾರಿ, ಬೆಂಗಳೂರು ಹೊಂಟಿದಾರಿ, ಎಲ್ಲೆಲ್ಲ ಬಿಜಾಪುರ ಹೊಂಟಿದಾರಿ. ಬಸ್ನ್ಯಾಗ 8 ಮಂದಿ ಕುಂತಾರಿ, 40 ಮಂದಿ ಕುಂತಾರಿ. ಬಸ್ನ್ಯಾಗ 40 ಮಂದಿ ಕುಂತಾಗ ಒಬ್ರು ಏನ್ ಮಾಡ್ತಿರ್ತಾರೆ? ಹಾದಿಡ್ದ ಗಿಡ ಅದಾವ್, ಲೈಟ್ ಕಂಬ ಅದಾವ್, ನಿಮ್ ಕೈಯಾಗ ಏನು ರುದ್ರಾಕ್ಷರ ಇಲ್ಲ ಅಂತಿರ್ಬೋದು. ಒಂದೊಂದ ಗಿಡಕ್ಕೆ ಒಬ್ಬೊಬ್ರ ಓಂ ನಮ ಶಿವಾಯ ಅನ್ಕೊಳ್ತ ಬಸ್ನ್ಯಾಗ ಹೋಗುವಾಗ ಇನ್ನೇನು ಬೆಳಗಾವ್ 2 ಕಿಲೋಮೀಟರ್ ಐತಂದ್ರೆ ಬಸ್ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಾಗ 40 ಮಂದಿ ಇರ್ತಾರೆ. 40 ಮಂದಿಗೂ ಏನೋ ಆಗುದಿಲ್ಲ, ಎಲ್ಲಾರು ಬರುತ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಒಬ್ಬ ಧ್ಯಾನ ಮಾಡುತ್ತಾನೆ, ಅವ್ರ ಪುಣ್ಯದಿಂದ ಈ 40 ಮಂದಿ ಬರ್ತಾರೆ. ತಾಯಂದಿರೇ, ಕೊನೆಯದಾಗಿ ಒಂದು ಮಾತು ಹೇಳ್ತಾನು. ಏಪ್ರಿಲ್ ಮೇ ರಣ ಬಿಸಿಲೈತಿ, ಕಲಿಯುಗ ಐತಿ. ಕಲಿಯುಗ ಯಾರು ಗಂಡನ್ನು ಹೆಂಡತಿ ಮಾತು ಗಂಡ ಕೇಳೋದಿಲ್ಲ. ನಮ್ಮ ಹೆಣ್ಮಕ್ಳು ಮೊಬೈಲ್ ನೋಡ್ಕೊಂಡು ಕಡಿಮೆ ಮಾಡ್ರಿ. ಯಾವ ತಾಯಿಗಳು ಮೊಬೈಲ್ ನೋಡೋದು ಬಂದ್ ಮಾಡ್ತಾರಿ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾರಿ. ಕಲಿಯುಗದಾಗ ಅವ್ರ ಮಕ್ಕಳು ನಮ್ಮ ಶಶಿಕಾಂತ್ ಗುರುತಿಗೆ ಮಹಾಪುರಾಣ ಇವತ್ತು ಸನ್ಯಾಸಿಗಳ ಇವೇನಿಲ್ಲ, ಒಳ್ಳಿ ಮ್ಯಾಲ ಹಾಲು ಇಟ್ಟಿರ್ತಾರೋ ಇವರು ಅಲ್ಲಿ ಹಾಲು ಮುಟ್ತಾವ, ಇವರು ಮೊಬೈಲ್ ತೋರಿಸ್ತಿರ್ತಾರ. ಮನೆ ಹೇಳಿಲ್ಲ ಏನ್ ಮಾಡಿಲ್ಲ ಮೊಬೈಲ್ ನೋಡು ಕಡತ್ ಮ್ಯಾಗ ಆಕಳಿ ಗಿಡ ಮೊಸರು ಹೋದ್ ಗಂಡ ಮುಂದಿದ್ದಂತ ಗಂಡನ ತಾಡ್ ಹೋದ್ ಆಕಳ ಮುಂದಿತ್ತು. ಇದು ಮೊಬೈಲ್ ಪುಣ್ಯ ಏನ್ ಮಾಡ್ತಾರೆ ಹೇಳಿ. ಅದಕ್ಕ ಇದು ಕಲಿಯುಗ ಐತಿ. ಕಲಿಯುಗ ಅಂದ್ರ ಬಹಳ ಕೆಟ್ಟ ಬಿಡಪ್ಪ. ಅವ್ರ ಕೆಟ್ಟವ್ರು ನಮ್ಮ ಜೊತೆ ಅವ್ರ ಚಲಿಲ್ಲ, ಅವ್ರ ಚಲಿಲ್ಲ, ಅವ್ರ ಚಲ ಬಿಡ್ಬೇಡ್ರಿ. ಯಾರು ನಮ್ಮ ಜೊತೆ ಚಲಿಲ್ಲ ಅವ್ರು ನಿಮ್ಮಂತೆ ಮಾಡ್ಕೊಂಡಾಗ ನೀವು ನಿಮ್ಮ ಜನ್ಮಸ್ತಾರ್ತಕ್ಕ. ಒಂದು ಮಾತು, ಏಪ್ರಿಲ್ ಮೇ ರಣ ಬಿಸಿಲೈತಿ ಕಲಿಯುಗ. ಹಾದಿಡ್ದ ಹೊಂಟಿದೇರಿ. ಹಾದಿಡ್ದ ಹೋಗುವಾಗ ಇಂಥ ಆಲದ ಮರಗಳು ಹುಟ್ಟಿದಾವ್. ಆ ಆಲದ ಮರ ಆಶ್ರಯ ಪಡ್ಕೋರಿ. ಇದಕ್ಕಿಂತ ದೊಡ್ಡ ಮರ ಇರ್ಬೇಕಂತ ಏನಾದ್ರು ಮುಂದೆ ಹೊಂದ್ರ ಬರುವಲ್ಲ. ಪಿಜ್ಜಾಲಿ ಮರ ನಾವು ಎಷ್ಟು ಅದಕ್ಕ ತಾಯಂದಿರೇ, ಇಲ್ಲಿರ್ತಕ್ಕಂತ ಸಹೋದರರು ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದ್ರ ಉಳಿಮೆಯಲ್ಲಿ ಅವ್ರ ಬೌದ್ಧಲ್ಲಿ ಗೋಕಾಕ್ ತಾಲೂಕಿನ ಭಾಗದಾಗಿ ಲಾಸ್ಟ್ ಬೌಂಡ್ರಿಗೆ ಒಂದು ಹಳ್ಳಿ ಇದೆ. ಈ ಹಳ್ಳಿ ಒಳಗ ನಾ ಏನಿಲ್ಲ ಅಂದ್ರ ಬಹುಶಃ ನಮ್ ಕಮಿಟಿ ಅವ್ರು ಕೇಳ್ತಾರೆ, ಒಂದ್ 8-10 ವರ್ಷ ಪಕ್ಷದ ಬರತ್ತದ. ಯಾಕೆ ಬರ್ತಾನೆ? 4 ಮಂದಿ ಇದ್ರು ನಾ ಬರ್ತದೆ. ಯಾಕೆ ಬರ್ತಾನಂದ್ರ ಅವ್ರ ಪ್ರೀತಿ ಐತಿ, ಅವ್ರ ಆತ್ಮೀಯತೆ ಐತಿ. ನೋಡ್ರಿ, ನಮ್ಗೆ ಉಪಯೋಗ ಆಗಲ್ಲ. ಅವ್ರು 1000 ಮಂದಿ ಇರ್ಬೋದು, ಬೇಕಾದ ಬೀಸ್ ಒಂದ ಇದ್ರೆ ಸಾಕು, ಅದರಿಂದ ಬೆಳೆ ಅಂತ ಸರಿಯಾಗಿರ್ತದೆ. ಅದಕ್ಕ ಕೊನೆಯದಾಗಿ ಒಂದು ಮಾತು ಹೇಳ್ತಾನು. 3 ನಮೂನಿ ಜೋಳಗಳದಾವಂತ. ಆ 3 ನಮೂನಿ ಜೋಳ ಹೆಂಗದಾವ? ಋಷಿ ಹತ್ತಿದ ಜೋಳ ಅಂತದಾವು. ಯಾರು ಏನ್ ಮಾಡೋದು ಫಲ ಇಲ್ಲ, ಅಡಿಗೆ ಹೋಗೋವೆಲ್ಲ ಋಷಿ ಹತ್ತಿದ ಜೋಳ ಅವೆಲ್ಲ. ಅದಕ್ಕೆ ಜ್ಞಾನ ಇಲ್ಲ, ಏನು ಇಲ್ಲ, ಹೇಳೋರು ಕೇಳೋದಿಲ್ಲ, ತಗದು ಬಿಡುದಿಲ್ಲ. ಅವ್ ಋಷಿ ಹತ್ತಿದ ಜೋಳಗಳು. ಇನ್ನೊಂದೆರಡು ಜೋಳ ಅದಾವ. ಅವೇನಂತ ಅಂದ್ರೆ ಅಡತನಿಗೆ ಅಂತ ಹಗೆದಾಗಿರ್ತಾವ. ಹಗೆದಾಗ ಬೇಕಾದ ಕಟ್ಟದಾಗ ತಗೊಳ್ದು ಅವ್ ಮನೆಯಾಗಿನ ಜೋಳಗಳು ಎಲ್ಲ ಅವ್ ಮನೆಯಾಗಿರ್ತಾವ. ಇನ್ನ ಬೀಜದ ಜೋಳ ಇರ್ತಾವ. ಬೀಜದ ಜೋಳ ಹೆಂಗಿರ್ತಾವ ಅಂದ್ರೆ ಎಮರ್ಜೆನ್ಸಿ ಬಿತ್ತಾಕ ಬರ್ತಾವ, ಬೀಜ ರೊಟ್ಟಿ ಮಾಡಕ್ ಬರ್ತಾವ, ನಿಮ್ ಹೊಟ್ಟೆ ತುಂಬಿಸ್ತಾವ. ನೀವೆಲ್ಲ ಬೀಜದ ಜೋಳ ಇರ್ತಾವ. ಅದಕ್ಕ ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗ್ತದೆ. ನೋಡ್ರಿ, ಪುಸ್ತಕದಾಗ ಓದ್ತೇವೆ ನಾವು. ವಿವೇಕಾನಂದ್ರ ಅಂದ್ರಂತ ಏನ್ ಹೇಳ್ರಿ ಅಂದ್ರ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂತ, ಉತ್ತಿಷ್ಟ ಜಾಗೃತ ಅಂತ ಹೇಳ್ತಿದ್ರು. ಅಂದ್ರ ವಿವೇಕಾನಂದ ತನ್ನಂತ ವಿವೇಕಾನಂದ ಇನ್ನೊಬ್ಬ ಭಾರತ ಭೂಮಿಯೊಳಗೆ ಬಿಟ್ರ ಭಾರತದ ಭವ್ಯ ಭವಿಷ್ಯವನ್ನು ಬದ್ಧಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಎಂತ ದೇಶದ ಬಗ್ಗೆ ಕಳಕ ಇತ್ತು, ಎಂತ ಪ್ರೀತಿ ಇತ್ತು, ಎಂತ ವಸಲ್ ಇತ್ತು. ನನ್ನ ನೋಡ್ರಿ ಯಾವಾಗ ಹೊಟ್ಟುಂಬ ತಿಂತಾರ ಅಂತ ಹೇಳಿ ವಿವೇಕಾನಂದ ರಾತ್ರಿ ನಿದ್ದೆ ಮಾಡ್ತಿದ್ದೇನೆ. ಹಂಗ ನಮ್ಮ ಶಶಿಕಾಂತ್ ಗುರುಜಿ ಅಂದ್ರೆ ರಾಮ, ನಮ್ಮ ಚುಂಡಪ್ಪ ಪೂಜಾರಿ ಅಂದ್ರೆ ಲಕ್ಷ್ಮಣ. ಇಬ್ರು ಬಿಲ್ ಬಾನ್ ಹಾಕೊಂಡ ವನವಾಸ ಅಂತಕ್ಕಂತ ಈ ಸಂಸಾರದೊಳಗೆ ಏಳ್ರು ಯಾತ್ರ ಅಂದ್ರು ಎಲ್ಲಾರು ಒಂದಾದ್ರು ಜಗತ್ ಕಲ್ಯಾಣ ಮಾಡೋನು, ಅನ್ನೇ ಹೊಡಿನು, ಶಿಸ್ತು ರಕ್ಷಣೆ ಮಾಡೋನು, ಲೋಕ ಕಲ್ಯಾಣ ಆಗಿ ಲೋಕ ರಾಮರಾಜ ಅಂತ ಹೇಳಿ ಹಳ್ಳಿ ಅಡ್ಡಾಡಿ ಸಂಘಟನೆ ಮಾಡುತ್ತಾರೆ. ಅದಕ್ಕೆ ಇರಬೇಕಿರ್ತಕ್ಕಂತ ಎಲ್ಲಾ ಸಹೋದರರು ಯಾರು ತಿಳಿದಿಲ್ಲ ಅವ್ರು ಬುದ್ಧಿ ಹೇಳಿ ನಾವು ನೀವು ಮೊದಲು ಒಂದಾಗೋದು. ಮೊದಲು ಯಾವ ಮನ್ಯಾಗ ಒಂದ್ ಹಾಕ್ತಾರಿ ಅವ್ರ ಮಾತು ಹೋದೆಲ್ಲ ಕೇಳ್ತದೆ. ಯಾರು ಊರ್ನ್ಯಾಗ ಒಂದ್ ಹಾಕ್ತಾರಿ ಅವ್ರ ಮಾತು ಊರೆಲ್ಲ ಕೇಳ್ತತಿ. ಯಾರು ಊರಾಗ ಒಂದ್ ಹಾಕ್ತಾರಿ ಅವ್ರ ಮಾತು ತಾಲೂಕ್ ಕೇಳ್ತತಿ, ಜಿಲ್ಲಾ ಕೇಳ್ತತಿ, ರಾಜ್ಯ ಕೇಳ್ತತಿ, ರಾಷ್ಟ್ರ ಕೇಳ್ತತಿ. ತಲೆಯಾಗ ನಮ್ಮ ಮನ್ಯಾಗ ನಾವು ಹೆಂಗ ಮಾತು ಕೇಳಿದಾಗ ಮಂದಿ ಮಾತ್ರ ಕೇಳ್ತಾರು. ಅದು ಇಟ್ಕೋಬೇಕು ಹಂಗ ಪರಿಸ್ಥಿತಿ. ಅದಕ್ಕ
ಇವತ್ತೇನೆ ಇಂಥ ದಿವ್ಯ ಶಕ್ತಿಗಳ ಜೊತೆ ಎಲ್ಲಾರು ಒಂದಾಗಿ ಬೇರೆ ಹೇಳಿ ಅವ್ರು ಯಾವ ಪಕ್ಷ ಭಿಕ್ಷ ಕಟ್ಟಾದ್ರೆ ಯಾರು ಏನೂ ಕೊಡುದಿಲ್ಲ. ಎಲ್ಲಾರು ರೈತರ ಮಕ್ಕಳಲ್ಲಿ ಕೇವಲ ಮಾನ್ಯ ಹೆಣ್ಮಗಳು ಒಂದು ಗುಂಟೆ ಜಾಗದೊಳಗೆ ಬೇರೆ 10 ರೂಪಾಯಿ ಒಂದು ಬೆಳೆದ ಇವತ್ತು 10 ಲಕ್ಷ ರೂಪಾಯಿ ಹೂ ಮಾಡ್ತಾಳಂದ್ರೆ ಭೂಮಿ ಕಿತ್ತು ರೈತರಿಗಿಂತ ದೊಡ್ಡವ್ ಯಾವ ನಾವು ಹೇಳ್ಬೋದು. ನಮ್ಮನ್ನು ನಾವು ಸಣ್ಣವ್ರು ಮಾಡ್ಕೊಂಡು ನಾವು ಸಣ್ಣವ್ರಾಗತ್ತೇವೆ. ನಿಮಗ ಮಗ ನಾನು ಆ ಮಗನ ಹೆಸರು ನಿಂಗಪ್ಪ ಅಂತ ಐತಿ. ಆ ಮಗಗೆ ನಿಂಗಪ್ಪಣ್ಣ ನಿಂಗಪ್ಪ ಗೌಡ್ರ ನಿಂಗಪ್ಪ ಅವರ ಬರ್ರಿ ಅಂದ್ರ ಓಣಿ ಮಂದೆಲ್ಲ ನಿಂಗಪ್ಪ 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 ಅದರ ತಿಳ್ತಾ ಇರ್ತಾರೆ. ನಿಮ್ಮ ಮಗ ನಿಂಗೆ ಬಾಳ ಅಂತ ಉಂಡಿ ಜಗತ್ತ ನಿಂಗೆ ಅಂತ ಕೇಳ್ತೀರಿ. ಹಂಗ ನಿಮ್ಮ ಮಕ್ಕಳು ನೀವು ಗೌರವಿಸ್ರಿ, ನಿಮ್ಮ ರೈತರನ್ನು ನೀವು ಗೌರವಿಸ್ರಿ, ರೈತ ಸಭೆ ಹೋರಾಟ ಅವ್ರನ್ನ ಗೌರವಿಸ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಕಲ್ಕೊಂಡಾಗ ಲೋಕ ರಾಮರಾಜ್ಯ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲಾ ಸರ್ವ ಸಹೋದರಿಗೆ ಮತ್ತೊಮ್ಮೆ ಮಾತು ಮುಗಿಸ್ತೇನೆ. ಜೈ ಹಿಂದ್.